ಅನೈತಿಕತೆ ಅನ್ನೋದು ಕ್ಲಿಯರ್ ಆಯ್ತಪ್ಪ ಅಂತಂದ್ರೆ ಸಹಜವಾಗಿ ನಮಗೆ ಏನಪ್ಪ ಅಂತಂದ್ರೆ ಜನಕ್ಕೂ ಆಯಿತು, ನಮಗೂ ಆಯಿತು. ಇದರಲ್ಲಿ ಅನ್ಯಾಯವಾಗಿ ಸೇರಿಕೊಂಡಂತಹ ಅನೇಕ ಯುವತಿಯರಿಗೆ, ವಯಸ್ಸಾದವ್ರಿಗೆ ನ್ಯಾಯ ಒದಗಿಸಿದಂಗೆ ಆಯ್ತು ಅನ್ನುವಂಥ ದೃಷ್ಟಿಕೋನದಿಂದ. ಹೀಗಾಗಿ ಒಟ್ಟಾರೆಯಾಗಿ ಇಡೀ ರಾಜ್ಯದ ಮಹಿಳೆಯರು ಜೊತೆಗೆ ಇದರ ಬಗ್ಗೆ ಅಭ್ಯಾಸ ಮಾಡಿದಂಥ ಇನ್ನೂ ಅನೇಕ ಕುತೂಹಲಿಗಳು ಇಲ್ಲಿ ಏನಾಗ್ಯದ, ಈ ಬೆಳವಣಿಗೆಯಿಂದ ಯಾರದಾರ ಅನ್ನುವಂಥದ್ದು ಈಗ ಎದ್ದಿರುವಂತಹ ಒಂದು ವಿಷಯ. ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಎಲ್ಲ ಡೆವಲಪ್ಮೆಂಟ್ಗಳಿಂದಾಗೆ ಧರ್ಮಸ್ಥಳಕ್ಕೆ ಒಂದು ನ್ಯಾಯ ಆದಷ್ಟು ಶೀಘ್ರ ಸಿಗಲಿ ಅನ್ನುವಂಥದ್ದು. ಅದು ಶೀಘ್ರ ಸಿಗ್ತದಿಲ್ಲ ಗೊತ್ತಿಲ್ಲ. ಬಟ್ ಇವತ್ತು ಒಂದು ಏನು ಅನಿಸ್ಲಿಕ್ಕತ್ತಪ್ಪ ಅಂತ ಜನಸಾಮಾನ್ಯರಿಗೆ, ಇದು ಮುಚ್ಚಿ ಹಾಕಲಿಕ್ಕಿಲ್ಲ, ಮುಚ್ಚಿ ಹೋಗ್ಲಿಕ್ಕಿಲ್ಲ. ಯಾಕಂದ್ರೆ ಇವೆಲ್ಲ ನಡೆದ ಘಟನೆಗಳು ದಾಖಲೆಗಳಾಗಿದ್ದಾವೆ ಮತ್ತು ಇದ್ರ ಹಿಂದಿರುವವರು ಯಾರು ಏನು ಅನ್ನೋದು ಇಷ್ಟರಲ್ಲೇ ತಿಳಿಯುವಂಥದ್ದು ಸಾಧ್ಯತೆಗಳು ಆಗಿದ್ದಾವೆ. ಬಟ್ ಜನ ಎಲ್ಲ ಇನ್ನಷ್ಟು ಕುತೂಹಲದಿಂದ ಇದು ಆದಷ್ಟು ತೀವ್ರ ಮುಗಿಲಿ ಅನ್ನುವಂಥ ಆಸಕ್ತಿಯಿಂದ ಎದುರು ನೋಡ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲಿ SIT ಜವಾಬ್ದಾರಿ ಇವತ್ತು ಭಾಳ ಆಗಿದೆ. SIT ಕೇವಲ ಸರ್ಕಾರದ ನಿರ್ದೇಶನ ಅಷ್ಟೇ ಪಾಲಿಸದ, ಸತ್ಯ ಹೇಳೋದಕ್ಕಾಗಿ ಇದು ಒತ್ತಡಗಳು ಬರ್ತಾ ಇದ್ದಾವೆ, ನ್ಯಾಯಾಲಯ ಮೂಲಕ ಬರ್ತಾ ಇದ್ದಾವೆ, ಹೋರಾಟಗಾರರಿಂದ ಬರ್ತಾ ಇದ್ದಾವೆ. SIT ಇವತ್ತು ಹೆಂಗದಪ್ಪ ಅಂದ್ರೆ ಸತ್ಯವನ್ನು ಹುಡುಕಿ ಕೊಟ್ಟು ಹೋಗಬೇಕಾಗ್ಯದ. ಜೊತೆಗೆ ತನಿಖೆಯನ್ನು ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅವ್ರನ್ನ ಮಾಡುವಂಥ ಪ್ರಸಂಗ ಬರ್ತದೆ ಅನ್ನೋದು ಹೋರಾಟಗಾರರ ಮತ್ತು ಅದೇ ಕಾಲಕ್ಕೆ ಇಲ್ಲಿಯ ತಜ್ಞರ ಈ ಬಗ್ಗೆ ಅಭ್ಯಾಸ ಮಾಡಿದ ಜನರ ಅಭಿಪ್ರಾಯ ಆಗ್ಯದ. ಯಾಕಂದ್ರೆ ಯಾರು ಮಾಡಿದರು ಈಗಾಗಲೇ ಕೊಂದವರು ಯಾರು ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ, ಅದರಲ್ಲೂ ಮಹಿಳೆಯರು. ಅವ್ರಿಗೆಲ್ಲ ಇವತ್ತು ಉತ್ತರ ಕೆಲಸ ಯಾರದಪ್ಪ ಅಂದರೆ SIT. ಅದಕ್ಕೆ SIT ಇದು ಮೋಸ್ಟ್ ಪ್ರಾಬಬ್ಲಿ ಅಥವಾ ಹೆಚ್ಚು ಕಡಿಮೆ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇದು ಮಾಡೈತಿ ಇರ್ತದಂಥ ಭರವಸೆಯಿಂದ ಬೆನ್ನತ್ತಿದ್ರೆ ಅದು ಮಾಡಬೇಕಾಗಿದೆ, ಅದು ಅದರ ಕರ್ತವ್ಯ ಹೌದು ಅಂತೇಳಿ ಜನ ಆಡ್ಕೊಳ್ತಾ ಇದ್ದಾರೆ. ಅದು ಎಲ್ಲಿ ಮಾಡುತ್ತದೆ ನೋಡೋಣ ಅಂತ. ಇದು ಇತ್ತೀಚಿನ ಇಲ್ಲಿವರೆಗೆ ಡೆವಲಪ್ಮೆಂಟು ಸ್ವಲ್ಪ ಜೊತೆ ಮಾತಾಡಬೇಕಾಗಿತ್ತು, ಮಾತಾಡಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ ವಂದನೆಗಳು.